ಎಲ್ರಿಗೂ ಹಾಯ್, ನಾನು ನಿಮ್ಮ ಪ್ರವೀಣ್ ಆಚಾರ್. ಇವತ್ತಿನ ವೀಡಿಯೋದಲ್ಲಿ ಇನ್ಸ್ಟಾಗ್ರಾಮ್ನ ಒಂದಷ್ಟು ರೀಲ್ಸ್ಗಳನ್ನ ರಿಯಾಕ್ಷನ್ನ ಮಾಡ್ತಿದ್ದೀವಿ. ಎಲ್ಲ ಮಸ್ತಿದೆ ಗುರು, ಸುಮಾರು ವೀಡಿಯೋಗಳು ತುಂಬ ಮಸ್ತಿರೋದನ್ನೇ ಕಳಿಸಿದ್ದಾರೆ. ಸೊ ಬನ್ನಿ ಅದನ್ನು ರಿಯಾಕ್ಷನ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಸುಮ್ಮನೆ ನೋಡ್ತಿದ್ರೆ ವೇಸ್ಟ್ ಗುರು. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲಿಗೆ ಫಸ್ಟ್ ವೀಡಿಯೋ ಇದೆ, ಬನ್ನಿ ನೋಡೋಣ. ಸೊ ಬನ್ನಿ ಮೊದಲನೇ ವಿಡಿಯೋ ನೋಡೋಣ. ಈಗ ನಿಮ್ಮ ಬರ್ತ್ಡೇಗೆ ರಾತ್ರಿ 12 ಗಂಟೆಗೆ ವಿಶ್ ಮಾಡೋರು ಇದ್ದಾರಾ? ನಂಗಂತೂ ಯಾರು ಇಲ್ಲಪ್ಪ. ನಿಮ್ಗೆ ಯಾರು ಇದ್ರೆ ಕಮೆಂಟ್ ಮಾಡಿ. ಇರ್ಬೋದು, ನಿಮ್ಗೆ ಇರ್ತಾರೆ ಬಿಡಿ, ಬೇಜಾನ್ ಜನ ಇರ್ತಾರೆ ನಿಮಗೆ. ಸೆಕೆಂಡ್ ವಿಡಿಯೋ, ಯಾರಿಗೂ ಇವರು ಜೆರಾಕ್ಸ್ ಮಿಷನ್ನಲ್ಲಿ ಪ್ರಿಂಟ್ ಹೊಡೆಸ್ದಂಗೆ ಇದ್ದಾರೆ. ಯಾರಪ್ಪ ಇವರು? ತುಂಬ ಅಂದರೆ ವೈರಲ್ ಆಗಿದೆ ಗುರು ಇದು ಸಾಂಗು. ಇದು ಸುಮಾರು ವರ್ಷಗಳ ಹಿಂದೆ ಯಾವುದೋ ಒಂದು ಸ್ಕೂಲಲ್ಲಿ ಬೇರೆ ಲ್ಯಾಂಗ್ವೇಜಲ್ಲಿ ಮಾಡಿದರು. ಅದು ವೈರಲ್ ಆಗಿರಲಿಲ್ಲ. ಈಗ ರೀಸೆಂಟಾಗಿ ತುಂಬ ವೈರಲ್ ಆಗೋಯ್ತು. ಸೊ ಅದಕ್ಕೆಲ್ಲ ಚಿತ್ಕೂತಾರೆ ರೀಲ್ಸ್ಗಳನ್ನ. ಅಲ್ಲ ಅದಿರಲಿ, ಇದು ಎಲ್ಲಿದ್ರು ಗುರು ಇವರೆಲ್ಲ ಒಂದೇ ಥರ ಅವರ. ಅದು ಎಲ್ಲಿ ಸಿಕ್ಕರು ಇಷ್ಟು ಜನವ? ಸೇಮ್ ಜೆರಾಕ್ಸ್ ಮಿಷನ್ ಬಂದಂಗೆ ಅವರಪ್ಪ. ಅಲ್ಲಿ ಸೇಮು ಅಲ್ಲ, ಬಾಡಿ ಸೇಮ್ ಹಂಗೆ ಅವ. ಇಲ್ಲಿ ನೋಡಿ ಅಣ್ಣವ್ರು ಹೆಂಗವ್ರೆ ಅಲ್ವಾ? ಸರಿ ಬಿಡೋಣ, ಆಯ್ತು. ಸೊ ನೆಕ್ಸ್ಟು ನೋಡೋಣ. ಯಾವುದಿದು ನಾಯಿಗಳದು ಏನೋ ಬರ್ತ್ಡೇ ವಿಶ್ ಮಾಡ್ತಿರೋದು. ಬನ್ನಿ ನೋಡೋಣ. ವಿಶ್ ಯು ಹ್ಯಾಪಿ ಬರ್ತ್ಡೇ ಅಣ್ಣ. ಇಲ್ಲ ಬರ್ತಡೇ ಇಲ್ಲ, ಈ ಸುಮಾರು ವಿಡಿಯೋ ಈ ಥರನೇ ತುಂಬ ಅಂದರೆ ತುಂಬ ಬರ್ತಿದೆ ಇತ್ತೀಚೆಗೆ. ನಾಯಿಗಳದು, ಕೊತ್ತಿಗಳದು, ಬಸ್ಗಳದು, KSRT ಬಸ್ಗಳಿಗೆ ನೀವು ಯಾವರು ಅಂದ್ಕೊಂಡಲ್ಲವೇ. ಇನ್ನೊಂದು ಹೆಣ್ಮಗು ಅನ್ನೋದು ತುಂಬ ಅಂದರೆ ತುಂಬ. ನನ್ಗೆ ಹುಟ್ಟಿರೋದೇ ಡೇಟೇ ಗೊತ್ತಿಲ್ಲ. ನಾವು ಬರ್ತಡೇ ಎಂದೂ ಮಾಡ್ಕೊಂಡಿಲ್ಲ ನಾವು. ಹ್ಯಾಪಿ ಬರ್ತ್ಡೇ ಟು ಯು. ಎಲ್ಲ ಕ್ರಿಯೇಟಿವ್ ಬಿಡ್ರಿ. ಯಾರಿಗೂ ಹುಚ್ಚಿಡ್ದ್ಬಿಟ್ಟೈತಿ ಇಷ್ಟೊತ್ತಿಗೆ. ಯಾರನ್ನೋ ಇದು ಕುಡಿದ್ಬಿಟ್ಟವ್ನಿ. ಇದು ಮೋಸ್ಟ್ಲಿ ಈ ವಯಸ್ಸೆಲ್ಲ ನರಸಿಂಹಣ್ಣ ಅಂತ ಒಂದಷ್ಟು ಅಂದ್ಬಿಟ್ಟು ಒಂದು ವಿಡಿಯೋ ಹಾಕಿದಾರಲ್ಲ. ಸೊ ಅದರವೇ ಎಲ್ಲ ಇವು. ಸೊ ಇರಲಿ. ನೆಕ್ಸ್ಟು ವೇಟ್ ಫಾರ್ ಮೀ. ನಾ ಇದೇನಪ್ಪ ಅಂತೀನಿ. ಅಯ್ಯೋ ಅಯ್ಯೋ ಕಥ. ಒಂಥರ ಖುಷಿ ಅನ್ಸುತ್ತೆ ಅವ್ರಿಗೆಲ್ಲ ಈ ಥರ ರೀಲ್ಸ್ ಮಾಡೋದ್ರಿಂದ. ಅಯ್ಯೋ ಬಿಡಾಕ, ನೀನು ಗ್ರೇಟ್ ಬಿಡಾಕ ನೀನು. ಹೆಣ್ಮಗು ಯಾರಮ್ಮ ಇವಳು ಆರಿ ಬಂದವಳು. ವಾಯ್ಸು ಒಂಚೂರು ಕಾಪಿರೈಟ್ ಬರುತ್ತೆ, ಸ್ವಲ್ಪ ಬೇರೆ ಹಾಕಿರ್ತೀನಿ. ಯಾರಮ್ಮ ಇವಳು ಆರಿ ಬಂದವಳು ಹೆಣ್ಮಗು. ಅಲ್ಲ ಗುರು, ಅದು ಹೆಂಗ್ ಗುರು ಅಷ್ಟೂರ್ಕೋಗಿ ಹಂಗೆ ಹಾರ್ಕೊಂಡೋಗಿ ಗುತ್ಕೊಂಡು ಅಂಚೆಲ್ಲ ಚಿತಾಲ್ ಪತಾಲ್ ಮಾಡ್ಕೊಂಡು ಆರೆಂಜ್ ಕಾರದ್ದು ಗಾಡಿ ಅದು. ಏನಪ್ಪ ಭಯಂಕರ ಈ ಥರ. ಇದವ್ರೆಲ್ಲ ಒಂದು ಅವಾರ್ಡ್ ಕೊಡಿಸ್ಬೇಕು ಕರ್ಕೊಬಂದು. ಮಚ್ಚ ಪಾರ್ಟಿ ಯಾವಾಗ? ಬನ್ನಿ ನೋಡೋಣ ಯಾವಾಗ ಕೊಡ್ತಾರೆ ಅನ್ನೋದು ಗೊತ್ತಾಗುತ್ತೆ. ಇದ್ರಲ್ಲಿ ಮಸ್ತಿದೆ ನೋಡಿ. ಅಂದರೆ ಕೊಡೋಕ್ಕಾಗಲ್ಲ ಅನ್ನೋದಕ್ಕೆ ಒಂದಷ್ಟು ರೀಸನ್ಗಳು ಹೇಳುವಂಥದ್ದು ಅನಿಸುತ್ತೆ. ಬನ್ನಿ ನೋಡೋಣ. ನಮ್ಮಮ್ಮಂಗೆ ಹುಷಾರಿಲ್ಲ ಮಚ್ಚ. ಹೆಚ್ಚು ಬೇಡ ಮಚ್ಚ. ತುಂಬ ದಿನದಿಂದ ಸೆಂಟ್ರಲ್ ಇರೋ ಕಿಡ್ನಿ ನೋವ್ತಿದೆ ಕಣೋ. ಹಾಸ್ಪಿಟ್ಲ್ ತೋರಿಸ್ಕೊಳ್ಳೋಕೆ ದುಡ್ಡಿಲ್ಲ. ಇನ್ನು ಪಾರ್ಟಿ ಇದೆಲ್ಲ ಹೇಳಿದ್ರೆ ನಂಬಲ್ಲ ಅವರು, ಕಳ್ಳನ ಮಕ್ಕಳು. ಸ್ವಲ್ಪ ಟೈಟಲ್ ಇದೀನ್ರೋ. ಯಾರ ದುಡ್ಡು ಕೊಡ್ಬೇಕು. ನೆಕ್ಸ್ಟ್ ಮಂತ್ ಪಕ್ಕ ಕೊಡ್ಸ್ಬಿಡ್ತೀನಿ. ನೆಕ್ಸ್ಟ್ ಮಂತ್ ಕೊಡ್ಸ್ಬಂದ್ಬಿಟ್ರೆ ಬೇಡ. ದುಡ್ಡು ಇದೆ ಮಚ್ಚ, ಆದ್ರೆ ನಮ್ಮಮ್ಮ ರೇಷನ್ ಅಂಗಡಿ ಕಟ್ಟು ಅಂತ ಕೊಟ್ಟಿರೋದು. ನಿಮಗ್ ಪಾರ್ಟಿನೇ ಬೇಕು ಅನ್ನೋಂಗಿದ್ರೆ ಕೊಡ್ತೀನಿ ಬಿಡ್ರಪ್ಪ. ಈ ತಿಂಗಳು ಪೂರ್ತಿ ನಾವು ಉಪವಾಸ ಇರ್ತೀವಿ ಕಣೋ.
ಚೆನ್ನಾಗಿದೆ ಬಟ್ ವರ್ಕ್ ಆಗಲ್ಲ ಅನ್ಸುತ್ತೆ. ಇದ್ಯಾವುದು ಬೇಡ, ಅವ್ರಿಗೆಲ್ಲ ಎಮೋಷನಲ್ ಆಗಿ ಹೊಡಿಬೇಕು. ನಾನು ಹೋಗ್ಬಿಟ್ಟು ಮಚ್ಚ ಕೇಕ್ ಬೇಡ ಅಂತೀನಿ. ಯಾಕೆ ಅಂತಾರೆ, ಮಚ್ಚ ನನ್ನ ಹತ್ರ ದುಡ್ಡಿಲ್ಲ ಕಣೋ ಪಾರ್ಟಿ ಕೊಡ್ಸೋಕೆ ಅಂತೀನಿ. ಮಚ್ಚ ನಾವೇನ್ ಪಾರ್ಟಿಗೋಸ್ಕರ ಕೇಕ್ ಕುಯ್ಸ್ತಾ ಇದೀವಿನಾ, ತಗೊಳ ಕುಯ್ಯೋ ಅಂತಾರೆ. ಕೇಕ್ ಬಂತು, ದುಡ್ಡು ಮಿಕ್ತು. ಹಾ ಇದೇ ಮಾಡೋಣ. ನಮ್ಮಮ್ಮಂಗ್ ಹುಷಾರ್ ಬೇಡಗುರು ಮಾಡು, ಇಂಥವ್ರೆಲ್ಲ ಸೂರಕಣ ನೀನು. ಬರುತ್ತಲೇ ಅವರ ಶಿಷ್ಯ ಅಂದ್ರೆ ಲೈಟ್ ಕೆಟ್ಟೋಗ್ಬಿಟ್ಟಿರುತ್ತೆ, ಅಣ್ಣ ರೆಡಿ ಮಾಡ್ತಾನೆ ನೋಡಿ. ಇವರು ಸಾಮಾನ್ಯ ಮನೋವೈದ್ಯರಲ್ಲ, ಅಮೆರಿಕಾದಲ್ಲಿ ಓದಿ ಚಿನ್ನದ ಪದಕ ಪಡೆದವರು. ಅಷ್ಟೇ ಅಲ್ಲ, ವಿಶ್ವದಲ್ಲೇ ಪ್ರಖ್ಯಾತರಾದ ಮನೋರೋಗ ತಜ್ಞ. ಅಲ್ಲ ಕೆಲವೊಂದು ಕ್ಯಾಟ್ಗಳು ಈ ಥರ ಎಲ್ಲ ಮಾಡ್ತಾರೆ. ನಮ್ಮ ಮಟ್ಲು ಐತೆ ಒಂದು ಉಣ್ಕ ಸುಮ್ಮನೆ ಮನೆ ಕಳತ್ತೆ ಸುಮ್ಮನೆ. ಮೊದಲನೇ ಶಿಷ್ಯ. ಇವರು ಸಾಮಾನ್ಯ ಮನೋವೈದ್ಯರಲ್ಲ. ಬಿಡಿ ಗ್ರೇಟೆಸ್ಟ್ ಪರ್ಸನ್. ಸೊ ಇದೊಂದು ಎಮೋಷನ್ ವಿಡಿಯೋ ಇದು. ಒಂದು ಮೀನು ಹೃದಯಾಘಾತಕ್ಕೆ ಒಳಗಾಗಿರುತ್ತೆ. ಸೊ ಅದನ್ನು ತಗೊಬಂದು ಒಂದು ಬೇರೆ ಕಡೆ ನೀರಿಗೆ ಬಿಡುತ್ತೆ. ಅದನ್ನ ತಿನ್ಕೋಬೋದಾಗಿತ್ತು, ಬಟ್ ಅದು ತಿನ್ನಲ್ಲ. ಬನ್ನಿ ನೋಡೋಣ. ಆಕಸ್ಮಿಕ ಅಪಘಾತದಿಂದಾಗಿ ಫೋಟೋ ವಿಡಿಯೋ ತೆಗೆಯುವ ಬದಲು ಈ ಸಮಯಕ್ಕೆ ಕೈ ಜೋಡಿಸೋ ಮಾನವ. ಚಾನ್ಸೇ ಇಲ್ಲ ಬಿಡಿ, ವಿಡಿಯೋ ಮಾಡಿ ತಿನ್ಕೊತಾರೆ. ತಿನ್ನಲು ಅವಕಾಶ ಇದ್ದರೂ ಸಂರಕ್ಷಣೆ ಮಾಡಿದ ಬೆಳ್ಳಕ್ಕಿ. ನೋಡಿ ಈ ಥರ ಅಂದರೆ ತಿನ್ಬೋದಾಗಿತ್ತು ಅದು, ಬಟ್ ಬಿಟ್ಬಿಡ್ತು ಅಂತ ಮಿಸ್ಸಾಗಿ ಹೋಯ್ತು ಅನ್ನೋದು ಗೊತ್ತಿಲ್ಲ. ಬಟ್ ಒಂದು ಮಾನವೀಯತೆ ಮೆರೆದಿದೆ ಅಂತ ಅನ್ಬೋದು. ಮತ್ತು ಇನ್ನೊಂದು ಒಂದು ವಿಚಾರ ಹೇಳೋಕ್ಕೆ ಇಷ್ಟಪಡ್ತೀನಿ. ಅನು ಅಕ್ಕ ಅವ್ರದ್ದು ಒಂದಷ್ಟು ವಿಡಿಯೋಗಳು ತುಂಬ ಬರ್ತಿದೆ ಇತ್ತೀಚಿನ ದಿನಗಳು. ಏನಪ್ಪ ಅಂದರೆ ಅವ್ರ ವಿಡಿಯೋಗಳಿಗೆ ಹೋಗಿ ಕೆಟ್ಟ ಕಮೆಂಟ್ಸ್ಗಳು ಹಾಕೋದು, ಈ ಥರ ಎಲ್ಲ ಬರ್ತಿದೆ. ಅಲ್ಲ ಗುರು, ಒಂದೊಳ್ಳೆ ಕೆಲಸಗಳು ಮಾಡ್ತಾವ್ರೆ ಅಂತಂದರೆ ಅವ್ರಿಗೆ ಸಪೋರ್ಟ್ ಮಾಡಬೇಕು. ಯಾವುದೋ ಒಂದು ಅಪ್ಲಿಕೇಶನ್ ಬಗ್ಗೆ ಏನೋ ಇನ್ಸ್ಟಾಲ್ ಮಾಡ್ಕೊಳ್ಳಿ, ನಿಮ್ಗೆ ದುಡ್ಡು ಬರುತ್ತೆ, ಅದು ಬರುತ್ತೆ, ಇದು ಬರುತ್ತೆ ಅಂತ ಏನೋ ಮಾಡಿದಾರಂತೆ. ಬಟ್ ಅದು ಫೇಕೋ ಏನೋ ಗೊತ್ತಿಲ್ಲ. ಬಟ್ ಆದರೆ ಒಂದೊಳ್ಳೆ ಕೆಲಸ, ಒಂದು ಕೆಟ್ಟ ಕೆಲಸ ಅಂತಂದ್ರೂ ಹಿಂದೆ ಒಳ್ಳೆ ಕೆಲಸಗಳು ಮಾಡೇ ಇಲ್ವ ಅವರು? ಅಲ್ಲ ಗುರು, ಎಷ್ಟೋ ಸ್ಕೂಲ್ಗಳಿಗೆ ಬಣ್ಣ ಹೊಡ್ಕೊಂಡು ಪೀಠೋಪಕರಣಗಳು ಕೊಡಿಸ್ಕೊಂಡು ಏನೆಲ್ಲ ಮಾಡೋರೆ ಪಾಪ. ಅದೆಲ್ಲ ನೆನಪಿಗೆ ಬರಲ್ಲ. ಬೇಡ, ನಾವು ಸಾಮಾನ್ಯವಾಗಿ ಯೋಚನೆ ಮಾಡೋದೇ ಆಗಿರ್ಬೋದು. ಏನಪ್ಪ ಅಂದರೆ ನಮ್ಮ ಸ್ಕೂಲಲ್ಲಿ ನಾವು ಓದಿರ್ತೀವಿ ಅಂದರೆ 1ನೇ ಕ್ಲಾಸಿಂದ 8ನೇ ಕ್ಲಾಸ್ ಕಂಡು ಕೂಡ ನಾವು ಓದಿರ್ತೀವಿ ಒಂದೊಂದು ಸ್ಕೂಲಲ್ಲಿ, ಅಥವಾ ಅಪ್ ಟು 1ರಿಂದ 10th ತನಕ ಕೂಡ ಓದಿರ್ತೀವಿ. ಆ ಸ್ಕೂಲ್ಗೆ ನಾವು ಒಳ್ಳೊಳ್ಳೆ ಸಂಬಳ ತೊಗೊಂಡ್ರು, ಒಳ್ಳೆ ಗೌರ್ಮೆಂಟ್ ಎಂಪ್ಲಾಯ್ ಆಗಿದ್ರು ಕೂಡ ಅದರ ಕಡೆ ತಿರುಗೂ ನೋಡಲ್ಲ ನಾವು, ಅಲ್ವಾ? ಸೊ ಹೆಂಗಿರುತ್ತೆ ಆ ಸಿಚುವೇಶನ್, ಹೆಂಗಿರುತ್ತೆ ಆ ಸ್ಕೂಲಲ್ಲಿ, ಆ ಒಂದು ಸ್ಪೆಸಿಲಿಟಿಗಳು ಇದೆಯಾ ಇಲ್ವಾ, ಏನು ಕೇಳಲ್ಲ ಗುರು. ನಾವು ಹೇಳ್ಕೊಳ್ಳೋಕ್ಕೆ ನಮಗೆ ಬೇಜಾರಾಗುತ್ತೆ. ಅಂಥದ್ರಲ್ಲಿ ಅವ್ರ ಸ್ಕೂಲ್ ಅಲ್ಲದೆ ಬೇರೆ ಸ್ಕೂಲ್ಗೆಲ್ಲ ಹೋಗಿ ಅವರು ಮಾಡ್ತಿದ್ದಾರೆ. ಅಂದರೆ ಅವ್ರ ಸೇವೆಗಳನ್ನ ಸಲ್ಲಿಸ್ತಾ ಇದ್ದಾರೆ. ಅವರೊಬ್ಬರೇ ಎಲ್ಲ ಅದೊಂದು ಟೀಮ್ ಇದೆ ಮಾಡ್ತಿದ್ದಾರೆ. ಆದರೂ ಜನ ಒಳ್ಳೇದಕ್ಕೆ ಮಾತ್ರ ಕಾಲೇ ಇಲ್ಲ ಅನ್ನೋದು ಮಾತ್ರ ತೋರಿಸ್ತಾ ಇದ್ದಾರೆ. ಎಷ್ಟೋ ಜನ ಏನೋ ಈ ಥರ ಹೇಳ್ತಿದ್ದೀನಿ ಅಂತ ಬೇಜಾರು ಮಾಡ್ಕೊಬೇಡಿ. ಅವರು ಒಳ್ಳೇದಕ್ಕೆ ಮಾಡ್ತಾರೆ, ಕೆಟ್ಟದಕ್ಕೆ ಮಾಡ್ತಾರೆ, ನನಗೆ ಗೊತ್ತಿಲ್ಲ. ಒಂದಷ್ಟು ಫುಡ್ನ ಕೊಟ್ಬಿಟ್ಟು ವೀಡಿಯೋ ಮಾಡಿಕೊಂಡು ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಕೊಂಡು ಸಬಾಷ್ ಅಂತೆಲ್ಲ ಅನ್ಸ್ಕೋತಾರೆ, ಅಲ್ವಾ? ಅವರು ಆ ಥರ ಮಾಡ್ತಾಯಿಲ್ಲ. ಒಂದಷ್ಟು ವೀಡಿಯೋಗಳನ್ನ ಹಾಕ್ತಿರ್ಬೋದು ಅಷ್ಟೇ. ಆದರೆ ನಾವು ಇಷ್ಟು ಮಾಡ್ತಿದ್ದೀವಿ, ಹೆಂಗೆ ಮಾಡ್ತಿದ್ದೀವಿ, ಇಷ್ಟು ದುಡ್ಡು ಖರ್ಚಾಗ್ತಿದೆ ಅಂತ ಯಾವ ವೀಡಿಯೋದಲ್ಲಿ ಹೇಳಿಲ್ಲ ಗುರು. ಅವರೇ ಸ್ವತಃ ಸಾಲ ಮಾಡಿಕೊಂಡು ಬೇರೆ ಬೇರೆ ಸ್ಕೂಲ್ಗಳಿಗೆ ಹೋಗಿ ಅವಶ್ಯಕತೆ ಇರೋ ಬಣ್ಣಗಳ ಹೊಡ್ಕೊಂಡು ಪೀಠೋಪಕರಣಗಳನ್ನ ಕೊಡಿಸ್ಕೊಂಡು ಮಾಡ್ತಾವ್ರೆ. ಇತ್ತೀಚಿನ ದಿನಗಳಲ್ಲಿ ಅವ್ರ ಉದ್ದೇಶ ಏನಪ್ಪ ಅಂದರೆ ನಮ್ಮ ಸ್ಕೂಲ್ಗಳು ಮುಚ್ಚೋಬಾರ್ದು ಅನ್ನೋ ಉದ್ದೇಶ. ಆದರೆ ಸುಮಾರು ಜನ ಅವ್ರನ್ನ ಆ ರೀತಿಯಾಗಿ ಕೆಟ್ಟ ಕಮೆಂಟ್ಸ್ಗಳೆಲ್ಲ ಮಾಡ್ತಾರೆ. ಅಲ್ಲ ಗುರು, ನಿಮ್ಮ ಅಕ್ಕ ತಂಗಿರು ಯಾರೂ ಇರಲ್ವಾ? ಆ ಥರ ಕಮೆಂಟ್ಸ್ಗಳು ಹೇಗೆ ಇವರು ಪಾಪ ಫೇಸ್ಬುಕ್ಕಲ್ಲಿ ಲೈವಲ್ಲಿ ಬಂದು ಹೇಳ್ತಾಯಿದ್ದಾರೆ. ನನಗೂ ಬೇಜಾರಿತ್ತು. ಮೈಸೂರು ಮ್ಯಾಂಗೋ ಚಾನಲೆಲ್ಲ ನೋಡಿದಾಗಲೇ ಗೊತ್ತಾಗಿದ್ದು. ನೋಡ್ರಪ್ಪ, ಒಳ್ಳೇದು ಮಾಡೋರಿಗೆ ಕಾಳಂತೂ ಇಲ್ಲ ಅನ್ನೋದನ್ನ ನೀವೇ ತೋರಿಸ್ತಾ ಇದ್ದೀರಿ. ಎಲ್ರಿಗೂ ಹೇಳ್ತಿಲ್ಲ, ಕೆಲವೊಬ್ರುಗಳಿಗೆ ಮಾತ್ರ. ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಬನ್ನಿ ನೆಕ್ಸ್ಟ್ ವಿಡಿಯೋ ನೋಡೋಣ. ಇತ್ತಲಕ್ಕೆ ಬರಬೇಡ ಸುಸಿ. ಅಂತೂ ಹಿತ್ಲದ ಕಡೆ ಯಾಡ್ಕೊಂಟೇನಿ. ಯಾರ ಕಂಪ್ನಿ ಕೊಡೋರಿದ್ರೆ ಬರ್ಬೋದು. ಏನು ಅನ್ಸಲ್ಲ ಒಬ್ರು ಈ ಥರ ಎಲ್ಲ ಹಾಕೊಂಡು. ಬಂಗಾರು, ನಾನು ಸೊಸಿ ನಿನಗೆ ಹಿತ್ಲದ ಕಡೆ ಕರ್ಸ್ಕೊಂಡೇನಿ, ನಿನ್ ಜೊತೆ ಕೋಲಾಟ ಆಗ್ಯ. ಈ ಕ್ವಶನ್ ಎಲ್ಲ ಹುಡುಗರಿಗೆ ಕೇಳ್ಬೇಕ, ನಿಂದು ಹಾಗೆ ಬಿಡ್ಲಿ. ಏನು ಗುರು ಕತೆ? ನೀ ಯಾಕೆ ಬಂದಿ? ಸೊಂಟಿ ಇಲ್ಲಿ ಮಗ, ಮುಂಡಿ ಇಲ್ಲಿ. ಓಯ್ ಮಾಮ, ಹೇಳ್ರಿ ಸೊಸ್ತ್ಯಾರ, ನನ್ ಮದ್ವೆ ಯಾವಾಗ ಕಿಯೋ? ಹಿತ್ಲಕ್ ಹೋಗಿ ಪಡ್ಡ ಅನಿಸಿ ಬಂದ ಮೇಲೆ ಓ ಕಾರ್ತಿ ಬಾಬಾ
ಓ ನನಗೆ ಯಾಡಕ್ ಹೋಗ್ ಬರಕ್ ನೆಟ್ಟಗ್ ಬಿಡ್ರಿ ಇನ್ನು ಮೇಲೆ ತಡ್ಕೊಳಕ್ ಹಂಗಿಲ್ಲ ಹೋಗ್ ಬಂದ್ಬಿಡ್ತೇನ. ಮತ್ತೆ ಒಂದು ಡೌಟ್ ಇತ್ತು ಅದು ಕ್ಲಿಯರ್ ಮಾಡ್ಕೊಳ್ಳೋಣ ಅಂತ ಬಂದೆ. ನೀವು ಈಗ ಬರ್ಬೇಕು ಆಂಟಿ. ಅದೇ ನಂದು 90 ಇತ್ತಲ್ಲ 90. ಆ ಬಾಜು ಮನೆ ಆಂಟಿ ಅವ್ರು ಇಸ್ಕೊಂಡು ಹೋಗ್ಯಾರ ನೋಡ್ರಿ ಆಗಲ್ಲೇ. ಅಲ್ಲಿ ನಾ ಅಂತೂ ಹಿತ್ಲ ನೋಡೋಣ ಇವ್ರ ಅಕೌಂಟ್ಲಿ ಒಂದಷ್ಟು ಮಸ್ತ್ ವಿಡಿಯೋಗಳನ್ನ ಮಾಡ್ತಾ ಇರ್ತಾರೆ ಇವರು. ನೋಡಿದ್ದೀನಿ ನಾನು ಲಾಸ್ಟ್ ಟೈಮ್ ಎಲ್ಲ ಇವ್ರ ಚಾನಲ್ ಅಬ್ಸರ್ವ್ ಮಾಡಿದ್ದೀನಿ. ಅಂದರೆ ರೆಗ್ಯುಲರಾಗಿ ನೋಡ್ತಿರಲ್ಲ, ಒಳ್ಳೆ ಮಸ್ತ್ ವಿಡಿಯೋಗಳು ಮಾಡ್ತಾ ಇರ್ತಾರೆ. ಒಟ್ಲೆ 100% ನನಗೆ ನಂಬಿಕೆ ಇದೆ 100%. ಸೊ ಬನ್ನಿ ಇನ್ನೊಂದು ವಿಡಿಯೋ ನೋಡೋಣ. ರೀ ವತ್ಸಲ ಆಂಟಿ ಅವ್ರೆ, ತಟಕ್ಕೆ ತಡ್ಕಬೇಕ ಆಮೇಲೆ ಹಿಡ್ಕಬೇಕ ಈ ಹಾಡ್ ಬೈಪಾಟ್ ಮಾಡ್ರಿಲ್ಲ ಯಾಕ್ರಿ ಆಂಟಿ ಮಾಡ್ಲಿಲ್ಲ? ನಿನ್ನರ ಹೇಳೇನಲ್ರಿ ನಿಮಗ ರೇಷು ಆಂಟಿ, ನೀವರ ಮಾಡಿರಿಲ್ರಿ ಮತ್ತೆ ಆಮೇಲೆ ಗುಡ್ ರೇಷು ಆಂಟಿ, ಮುಂದಿನ ಲಿರಿಕ್ಸ್ ಅಂಕಲ್ ಜೊತೆ ಪ್ರಾಕ್ಟೀಸ್ ಮಾಡ್ರಿ. ಸಾಕ್ರಿ ಬಾಳ ಆತ. ನೆಕ್ಸ್ಟ್ ಆಮೇಲೆ ಶಬಾಷ್, ಇದು ಬೇಕನ್ನವನ. ರಾಜು ಹೇಳ್ರಿ ಆಂಟಿ. ನೀ ಸುಮ್ನೆ ಬಿಡ್ತೀನಿ ಅನ್ಕೊಂಡಿದ್ಯಾ? ನನ್ ದುಡ್ಡು ನಾನು ಉಸುಲಿ ಮಾಡೋದ್ ನನ್ಗೆ ಗೊತ್ತಿದೆ ಮಗನೇ. ಎಷ್ಟು ದುಡ್ಡು ಅನ್ನಕುಂತೀರಿ ನೀವು? ಎಷ್ಟೈತ್ರಿ ನಾ ನಿಮಗ್ ಕೊಡೋದು? 1,40,000. ಬರೇ 1,40,000? ತಡ್ರಿ ಒಂದ್ ನಿಮಿಷ ಮಾವ, ನನ್ನ ಅಕೌಂಟ್ ಇಲ್ಲ. ಹಂಗನ್ ಬೇಡಪ್ಪ ಮಾವ, ಫೋನ್ ಪೇ ಮಾಡ. ಫೋನ್ ಪೇ ಅಕೌಂಟ್ ನಂದಿಲ್ಲ. ಅಲ್ಲ ಗುರು, ಹೆಂಗ್ ಸಿಂಕ್ ಮಾಡೋಣ ಗುರು, ಅಷ್ಟು ಕೂತ್ಕೊಂಡು ಎಡಿಟಿಂಗು. ಅಯ್ಯೋ ಶಿವ, ಎಡಿಟಿಂಗೇ ಬೇಕು ಗುರು. ಇನ್ನು ತಮ್ಮಸ್ಸೆ ಅನ್ಕೊಂಡಿದ್ದೀರ, ಮಸ್ತ್ ಎಡಿಟ್ ಮಾಡೋಣ ಗುರು, ಸೂಪರ್. ಎಷ್ಟು ಇನ್ನೊಂದು ನೋಡ, ರಾಜ್ ಹುಬ್ಳಿ. ಏನಾತ್ ಮಲ್ಲು? ರೇಷ್ಮಾ ಆಂಟಿಗ್ ಜ್ವರ ಬಂದವಂತ ಮಲ್ಲಿ. ಯೋ, ನನಗ್ ಜ್ವರ ಬಂದ್ರೆ ನಿನಗೆ ಯಾಕೆ ದುಃಖ ಆಗ್ಬೇಕು? ನಿನಗೂ ನನಗೂ ಏನಯ್ಯ ಸಂಬಂಧ? ನನ್ಗೂ ನಿಮ್ಗೆ ಏನ್ ಸಂಬಂಧ ಅಂತ ನೋಡು, ಇದಕ್ಕಿಂತ ಸಂಬಂಧಗಳು ಬೇಕಾ? ಹೆಂಗ್ ಸಿಂಗ್ ಮಾಡೋರು ಗುರು ಕೂತ್ಕೊಂಡು ಪುಡ್ಸೋದಾಗೆ. ನಾನ್ ಮಾಡಿಲ್ಲ. ಬಂದ ಅಪರೂಪದ ಮುಳ್ಳಂದಿ ಬಂದ. ಅಯ್ಯೋ ಅಲ್ಲ ಗುರು, ಬಂದ್ಲ ಅಂತರ್ ಮಂತರ್ ಜಂತರ್ ಜುಮ್ ಜುಮ್. ಅಲ್ಲ ಹೆಂಗ್ ಮನ್ಸಾಗುತ್ತೆ ಈ ಥರ ವಿಡಿಯೋಸ್ ಮಾಡೋಕ್ಕೆ? ನಮ್ಮನ್ನೊಬ್ರು ನೋಡ್ತಾರೆ ಅನ್ನೋ ಒಂದು ಕಾಮನ್ ಸೆನ್ಸ್ ಇಲ್ಲ ಗುರು ಅವ್ರಿಗೆ. ಅಯ್ಯೋ ಪುಣ್ಯಾತ್ಮ, ನಿಂಗೆ ಇಲ್ಲಿಂದನೇ ಸೆಲೆಕ್ಟ್ ಬಿಡಪ್ಪ. ಆಂಟಿ ಎಲ್ಲಾರು ಬಂದ್ರ ಈಗಾರ ಏನಾತ್ ಹೇಳ್ರಿ. ಮತ್ತೆ ದೃಷ್ಟಿ ಆಗ್ಬಿಟ್ಟೈತೆ. ಒಂದ್ ಮಿನಿಟ್ ನರಿ ಕಣ್ಣು. ಇನ್ಸ್ಟಾಗ್ರಾಮಾಗ ನರಿ ಕಣ್ಣು, ಗುಳ್ಳೆ ಕಣ್ಣು, ಕಣ್ಣು ತೆಗಿತವ್ರೆ ಅನ್ಸುತ್ತೆ. ಚೆನ್ನಾಗಿ ಮಾಡೋರು ಇವರು ಒಂದಷ್ಟು ವಿಡಿಯೋಗಳೆಲ್ವ ನೋಡಿ. ರಾಜ್ ಹುಬ್ಳಿ ಅಂತ ನೋಡಿ, ಸುಮಾರು ವೀಡಿಯೋಸ್ಗಳೆಲ್ಲ ಐತೆ ಇವ್ರ ಚಾನಲಲ್ಲಿ, ನೋಡ್ಬೋದು ನೀವು. ಇನ್ನೊಂದು ನೋಡೋಣ, ಲಾಸ್ಟು ಭಾರಿ ಫೇಮಸ್ ಆಗಿತ್ತು. ಒನ್ಸ್ ಅಪಾನ್ ಎ ಟೈಮ್ ಫೈನಾನ್ಸಲ್ಲಿ ಒಮ್ಮ ದೇವ್ರು ಬಂದಿರಂಗೆ ಆ್ಯಕ್ಟ್ ಮಾಡಿತ್ತು. ರೊಕ್ಕ ಕಟ್ಟಕ್ಕಾಗಿಲ್ಲ ಅಂದ್ರೆ ಮತ್ತೆ ಯಾಕೆ ಸಾಲ ಮಾಡ್ಬೇಕ? ಏನ್ ಯಾಕೋ ರೊಕ್ಕ ಕೊಡ್ತೀಯನ ನೀನು? ನಿನ್ನ ಇಲ್ಲ ಅಂದ್ರೆ ನೋಡ ಕರ್ಸ, ಅದ್ ಯಾರಿಗ್ ಕರ್ಸಿ ಫೋನ್ ಹಚ್ಚಿ. ಆಗಿದ್ದಾಗ್ಲಿ ಇವತ್ತು ಇಲ್ಲೇ ನಿಂದಿರ್ತೇನಿ. ಅಕ್ಕರ ಇನ್ನು ಇಲ್ಲೇ ನಿಂತೇನೆ. ನಾವು ಹೊಚ್ಚಲಾನು ಸತಕ್ ದಾಟಿಲ್ಲ, ಆಗ್ಲೇ ಮನ್ಯಾಗ ಬಂದೇನು ಹೊಡ್ಯಾಕೆ. ಎಲ್ರಿಗೂ ಹೇಳ್ತಿಲ್ಲ, ಕೆಲವೊಬ್ರು ಹಿಂಗೆ ಸೇಮ್ ಆ್ಯಕ್ಟ್ ಮಾಡೋರು. ನನಗೂ ಕೂಡ ಫೈನಾನ್ಸಲ್ಲಿ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಇದೆ, 1-2 ವರ್ಷ ವರ್ಕ್ ಮಾಡಿದ್ದೀನಿ. ಈಗೇನು ಹೊರಗೆ ಬಂದು ರೊಕ್ಕ ಕಟ್ತಿರೋ ಇಲ್ಲ ಒಳಗ್ ಬಂದು ನಿಮ್ ಮಗಳನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗ್ಲಿ? ಹಲೋ, ಏನಾತ? ಜಾಸ್ತಿ ಬಿಲ್ಡಪ್ ಬೇಡ, ಅದೇನ್ ಕಟ್ಬೇಕು ಹೇಳು, ನಾನೇ ಪೇ ಮಾಡ್ತೀನಿ. ಹಲೋ ಚಂಬಿಕಾ ರಾಣಿ, ಬಡ್ಡಿ ಸಾಲ ಎಷ್ಟೈತ್ ಗೊತ್ತೈತೆ ನಿನಗೆ? ಎಷ್ಟಿರುತ್ತೆ ಮಹಾ? 2.5 ಲಕ್ಷ. ಅಷ್ಟೇ ತಾನೆ? ಬರೇ 2.5 ಲಕ್ಷ ತುಂಬ್ತೇನೆ ನಿನ್ನ ಕಿಡ್ನಾಪ್ ಮಾಡ್ಲಿ? ಹೆಲೋ ಇನ್ಸ್ಟಾಗ್ರಾಮ್, ಹಾಯ್ ಫೇಸ್ಬುಕ್, ಕಾಲ್ ಮೀ. ಕರೆನ್ಸಿ ಇಲ್ಲ, ನನಗೆ ಸ್ಯಾಲ್ರಿ ಯಾಕೆ ಬಂದಿಲ್ಲ? ನನಗ ಇನ್ನು ಬಡ್ಡಿ ರೊಕ್ಕ ಕೊಡಕಂತಿಲ್ಲ ಇವ್ರೆ. ಇನ್ನು ನಿಮಗ್ ಸ್ಯಾಲ್ರಿ ಯಾವಾಗ ಆಗ್ಲಿ ಆಂಟಿ? ಇನ್ನೊಂದ್ಸತಿ ಏನಾದ್ರೂ ಆಂಟಿ ಅಂತ ಕಮೆಂಟ್ಸ್ ಮಾಡಿದ್ರೆ ನೋಡೋರಲ್ಲ ಗುರು, ಇದಿಷ್ಟು ಒಂದಷ್ಟು ಇನ್ಸ್ಟಾಗ್ರಾಮ್ನ ರೀಲ್ಸ್ಗಳು ಹೆಂಗಿತ್ತೋ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇಷ್ಟ ಆದರೆ ಲೈಕ್ ಮಾಡು ಗುರು. ಇಷ್ಟೆಲ್ಲ ನೋಡಿದೆಯಾ ಅಂತಂದರೆ ನಿಂಗೆ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ 100% ಗೊತ್ತು. ಸಬ್ಸ್ಕ್ರೈಬ್ ಮಾಡ್ಕಪ್ಪ, ನೆಕ್ಸ್ಟ್ ಟೈಮ್ ಒಳ್ಳೊಳ್ಳೆ ವಿಡಿಯೋಗಳು ಬರ್ತಿರ್ತವೆ. ಬಾಯ್ ಬಾಯ್.